ನಿಮ್ಮ ಹತ್ತಿರ ಈ ರೀತಿಯಾದ ವೇಸ್ಟ್ ಬ್ಲೌಸ್ ಕಟ್ ಪೀಸು ಮತ್ತು ಈ ರೀತಿಯಾದ ತಾಂಬೂಲ ಕವರ್ ಇದ್ದರೆ ಅದರಿಂದ ಹೇಗೆ ಸುಂದರವಾದ ಪರ್ಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಇದನ್ನು ಫೋಲ್ಡ್ ಮಾಡಿಕೊಂಡು ಸಮವಾಗಿ 2 ಭಾಗ ಮಾಡಿಕೊಂಡೆ. 7.5 8.5 2 ಪೀಸ್ ಇದೆ. ಇದಕ್ಕೆ ತಾಂಬೂಲ ಕವರ್ನ ಕಟ್ ಮಾಡಿಕೊಂಡೆ ಇದೇ ಅಳತೆಗೆ. ಇದೇ ಮೇನ್ ಪೀಸ್ನ ಇಟ್ಬಿಟ್ಟು 4 ಕಡೆ ಸೈಡನ್ನು ಎಕ್ಸ್ಟ್ರಾ ಕಟ್ ಮಾಡಿದ್ರೆ ಇದು 2 ಭಾಗ ಆಯಿತು. ಲೈನಿಂಗು ಫೋಮು ಮೇನ್ ಕ್ಲಾತ್ನ ಇಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಂಡು 1.5 ಇಂಚಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು 2 ಸೈಡು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. 2 ಪೀಸನ್ನು ಇದೇ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. 8.5 ಇಂಚ್ ಇರೋದು ಒಂದು ಜಿಪ್ ಬೇಕಾಗುತ್ತೆ. ಇದನ್ನು ಮೇನ್ ಕ್ಲಾತ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕಿ ಮತ್ತು ಉಲ್ಟಾ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕಬೇಕು. ಸೀದಾ ಇಟ್ಕೊಂಡು ಪುನಃ ಇನ್ನೊಂದು ಕ್ಲಾತ್ನ ಇಟ್ಬಿಟ್ಟು ಹೊಲಿಗೆ ಹಾಕಿ ಉಲ್ಟಾ ಮಾಡ್ಕೊಂಡು ಟಾಪ್ ಸ್ಟಿಚ್ ಹೊಲ್ದು ರನ್ನರ್ಸ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು 3 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಅದೇ ವೇಸ್ಟ್ ಬಟ್ಟೆಯಿಂದ ನಾನು ಪೈಪಿಂಗ್ ಕೊಟ್ಟಿದ್ದೇನೆ 3 ಸೈಡುವೆ. ನಂತರ ಕ್ರಾಸ್ ಕಟ್ ಮಾಡಿದ್ವಲ್ಲ ಕಾರ್ನರು, ಅದನ್ನು 2 ಸೈಡುವೆ ಈ ರೀತಿಯಾಗಿ ಹಿಡಿದ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಅಲ್ಲೂ ಕೂಡ ಪೈಪಿಂಗ್ ಕೊಡಬೇಕು. ಈ ರೀತಿಯಾದ ವೇಸ್ಟ್ ಬಟ್ಟೆಯಿಂದ ನಾವು ಯಾವ ರೀತಿ ಪೌಚ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸಿದ್ದೇನೆ. ಇದನ್ನು ನಾವು ಮೇಕಪ್ ಕಿಟ್ಟಾಗಿ ಉಪಯೋಗಿಸ್ಕೊಳ್ಬೋದು. ನಿಮ್ಮ ಹತ್ರ ಈ ರೀತಿಯಾದ ವೇಸ್ಟ್ ಬಟ್ಟೆ, ಬ್ಲೌಸ್ ಪೀಸು ಅಥವಾ ಡ್ರೆಸ್ ಪೀಸಿಂದ ಸುಂದರವಾದ ಹ್ಯಾಂಡ್ ಪರ್ಸನ್ನು ತಯಾರಿಸ್ಕೊಳ್ಬೋದು. ಥ್ಯಾಂಕ್ ಯು.